ಅಲೆಕ್ಸ್, ನಾನೊಂದು ಜೋಕ್ ಹೇಳ್ತೀನಿ ಕೇಳು. ಒಂದು ಕಪ್ಪಲ್ ಇರ್ತಾರೆ. ಹೆಂಡತಿ ಕೇಳ್ತಾಳೆ ಗಂಡನ್ಗೆ, ನಾನು ಸತ್ತೋದ್ಮೇಲೆ ನೀನು ಅಳ್ತೀಯ ಅಂತ. ಅದಕ್ಕೆ ಗಂಡ ಹೇಳ್ತಾನೆ, ಹ್ಞೂ ಅಳ್ತೀನಿ ಅಂತ. ಹೆಂಡತಿ ಕೇಳ್ತಾಳೆ ಯಾಕೆ ಅಂತ. ಯಾಕಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳು ನನ್ನನ್ನ ಅಳ್ಸುತ್ತೆ ಅಂತ ಹೇಳ್ತಾನೆ. ವಾಸ್ ದಿಸ್ ಫನಿ? ನೋ, ಅಬ್ಸಲ್ಯೂಟ್ಲಿ ನಾಟ್. ಸರಿ ಬಿಡು, ಇನ್ನೊಂದ್ ಜೋಕ್ ಹೇಳ್ತೀನಿ. ಹೆಂಡತಿ ಗಂಡನ್ ಹೇಳ್ತಾಳೆ, ನಾನು ದಪ್ಪ ಆಗ್ತಾ ಇದ್ದೀನೇನೋ ಅನ್ಸ್ತಾ ಇದೆ ಅಂತ. ಅದಕ್ಕೆ ಗಂಡ ಹೇಳ್ತಾನೆ, ನೀನು ದಪ್ಪ ಆಗ್ತಾ ಇಲ್ಲ, ನೀನು ಕ್ಯೂಟ್ ಆಗ್ತಾ ಇದೀಯ ಅಂತ. ಸತ್ಯವಾಗ್ಲು ನಿಜ ಹೇಳಿ ಅಂತಾಳೆ. ಅದಕ್ಕೆ ಗಂಡ ಹೇಳ್ತಾನೆ, ನಾನು ನಿಜ ಹೇಳಿದ್ರೆ ಇವತ್ತು ನನಗೆ ಊಟ ಸಿಗೋದಿಲ್ಲ ಅಂತ. ಹೌ ವಾಸ್ ದಿಸ್? I'm not understanding. What are you trying to do? I'm trying to make you laugh. I'm trying to be funnier. Listen to me. Make some more effort to become funny. ಏನ್ ಮಾಡ್ಲಿ ಫನಿ ಆಗೋದಿಕ್ಕೆ? ಏನಂದ್ರೆ ಒಂದ್ ಕೆಲಸ ಮಾಡು. ನಮ್ಮ ಮನೆ ಪಕ್ಕದಲ್ಲಿ ಹಸುಗಳಿದೆ, ಗೊತ್ತು ತಾನೆ? ಹಸುಗಳದ್ದು ಸಗಣಿ ಏನಿದೆ ಅದನ್ನ ಡೈಲಿ ಸ್ಟೋರ್ ಮಾಡ್ತಾರ ಅವರು. ಬೆಳಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ಸ್ವಲ್ಪ ಸಗಣಿ ತಿನ್ನು. ದೆನ್ ಯು ವಿಲ್ ಬಿಕಮ್ ಫನಿ. ಸಗಣಿ ತಿನ್ನಂಗಿದ್ರೆ ನಮ್ಮನೆಗೂ ಬಾ ಬ್ರೋ. ನಮ್ಮನೇಲಿ ಒಂದು 5 ಹಸು ಇದೆ ಬ್ರೋ. ಡೈಲಿ ಬಂದ್ ಸಗಣಿ ತಿನ್ನು ಬ್ರೋ. ಐ ವಿಲ್ ನಾಟ್ ಕಮ್ ಟು ಯುವರ್ ಹೌಸ್. ಸಿಟ್ ಡೌನ್. ಐ ವಿಲ್ ಕಮ್ ಆನ್ ಯು. ಇಫ್ ಯು ಕಮ್ ಆನ್ ಮೀ, ಐ ವಿಲ್ ಕಮ್ ಇನ್ ಯು. ಏನ್ ಹೇಳ್ದೆ ನೀನು? ನಮ್ಮನೆಗೆ ಬಂದು ನನಗೆ ಉಲ್ಟಾ ಮಾತಾಡ್ತೀಯಾ? ಮರ್ಯಾದೆ ಕೊಟ್ಟು ಮಾತಾಡೋ ಬ್ರೋ. ಚೆನ್ನಾಗಿರುತ್ತೆ ಬ್ರೋ, ಟ್ರಸ್ಟ್ ಮೀ. ಸಾಕು ನನ್ನ ರೋಸ್ಟ್ ಮಾಡಿದ್ದು. ಮನೆಯಲ್ಲಿ ಬೋರ್ ಆಗ್ತಾ ಇತ್ತು ಬ್ರೋ, ಅದಕ್ಕೆ ನಿಮ್ ಮನೆಗೆ ಬಂದೆ ಬ್ರೋ. ಇಲ್ಲೇನೋ ಆರ್ಕೆಸ್ಟ್ರಾ ನಡೀತಾ ಇದೆಯಾ? ಹುಡುಗಿರು ಡ್ಯಾನ್ಸ್ ಮಾಡ್ತಾ ಇದ್ದಾರಾ? ಡ್ಯಾನ್ಸ್ ಮಾಡೋದಕ್ಕೆ ಹುಡುಗಿರ್ ಹಾಕ್ಬೇಕು ಬ್ರೋ. ನೀನೇ ಹುಡುಗಿ ಡ್ರೆಸ್ ಹಾಕೋ ಬ್ರೋ. ಇವನು ಮನೆಯಿಂದ ಆಚೆ ಹೋಗೋವರೆಗೂ ನಾನು ಬರೋದಿಲ್ಲ. ಸರಿ ಬಾ ಬ್ರೋ, ಒಫೆಂಡ್ ಆಗ್ಬೇಡ ಬ್ರೋ. ಅದೆಲ್ಲ ಬಿಡು, ನಿನ್ ಬಗ್ಗೆ ಹೇಳು, ನಿಮ್ ಪೇರೆಂಟ್ಸ್ ಬಗ್ಗೆ ಹೇಳು, ನಿಮ್ ಮನೆ ಬಗ್ಗೆ ಹೇಳು. 6 ತಿಂಗಳಿಂದ ನಮ್ಮ ಮನೆಗೆ ಬರ್ತಾ ಇದೀಯಾ. ಐ ಡೋಂಟ್ ನೋ ಯು ಪ್ರಾಪರ್ಲಿ. ಹಂಗ ಬ್ರೋ? ಸರಿ ಬಿಡು ಬ್ರೋ, ಹೇಳೋಣ. ನನ್ನ ಹೆಸರು ಡ್ಯಾನಿ ವಿಲ್ಸನ್ ಅಂತ ಬ್ರೋ. ನಮ್ಮ ಅಪ್ಪ ಹೆಸರು ವಿಲ್ಸನ್ ಅಂತ ಬ್ರೋ. ನಮ್ಮ ಹತ್ರ ಹೆವಿ ದುಡ್ಡು ಐತೆ ಬ್ರೋ. ನಿಮ್ ಮನೆ ಬಿಟ್ಟು 5ನೇ ಮನೆ ಏನೈತೆ, ಡೂಪ್ಲೆಕ್ಸ್, ನಮ್ದೇ ಬ್ರೋ ಅದು ಮನೆ. ಬ್ರೋ, ಈ ಊರಲ್ಲಿ ವಿಲ್ಸನ್ ಫ್ಯಾಮಿಲಿಗಂತ ಒಂದು ಹಿಸ್ಟ್ರಿ ಇದೆ ಬ್ರೋ. ನಮ್ ತಾತ ಏನಿದ್ರು ಬ್ರೋ, ಅವರು ತುಂಬಾ ಬಡವರಾಗಿದ್ರು ಬ್ರೋ. ಅವ್ರಿಗೆ ಈ ಬಟ್ಟೆಗಳನ್ನ ಸೇಲ್ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಬ್ರೋ. ಅದಕ್ಕೆ ಆ ಕಾಲದಲ್ಲಿ ಅವರು ಒಂದು ಬಟ್ಟೆ ಅಂಗಡಿ ಇಟ್ಕೊಂಡ್ರು ಬ್ರೋ. ಆ ಬಟ್ಟೆ ಅಂಗಡಿ ಆಲ್ಮೋಸ್ಟ್ 70 ವರ್ಷವರೆಗೂ ಇತ್ತು ಬ್ರೋ. ಹೀಗೆ ವರ್ಷಗಳು ಹೋಗ್ತಾ ಬಟ್ಟೆಗಳನ್ನ ಮಾರ್ಕೆಟ್ ಅಲ್ಲಿ ತಗೊಂಡು ಇಲ್ಲಿ ಸೇಲ್ ಮಾಡೋದು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಬ್ರೋ. ನಮ್ ತಾತನೇ ಖುದ್ದಾಗಿ ಬಟ್ಟೆಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬ್ರೋ. ನೀವು ನಮ್ಮೂರ್ ಬಂದಾಗ ಎಂಟ್ರೆನ್ಸ್ ಅಲ್ಲಿ ಒಂದ್ ದೊಡ್ಡ ಬಟ್ಟೆ ಮಾರ್ಕೆಟ್ ಇತ್ತು ನೋಡ್ದಾ? ಹಾ, ನೋಡ್ದೆ. ಊರ್ಗ್ ಬರ್ತಾ ಇದ್ದಂಗೆ ದೊಡ್ಡ ಮಾರ್ಕೆಟ್ ಇತ್ತು ಬಟ್ಟೆಗಳದ್ದು. ಆ ದೊಡ್ಡ ಬಟ್ಟೆ ಮಾರ್ಕೆಟ್ ನಮ್ಮಪ್ಪದು, ಅಂದ್ರೆ ನಮ್ದು. ಅದಷ್ಟೇ ಅಲ್ಲ ಬ್ರೋ, ಸುತ್ತು 5 ಊರ್ ಏನಿದೆ, 5 ಊರಲ್ಲಿ ಮ್ಯಾಕ್ಸಿಮಮ್ ಬಟ್ಟೆ ಅಂಗಡಿಗಳು ನಮ್ದೇ ಬ್ರೋ. ನೀನೊಬ್ನೇ ನಾವಾಗ? ಇಲ್ಲ ಬ್ರೋ, ನನ್ಗೆ ಒಬ್ಬ ತಮ್ಮ ಇದ್ದಾನೆ ಬ್ರೋ. ಅವನ್ಗೆ ಮಾತಾಡಕ್ಕಾಗಲ್ಲ, ಕಿವಿ ಕೇಳಿಸಲ್ಲ ಬ್ರೋ. ನಮ್ಮಮ್ಮ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ she passed away. It's been 7 years. Okay, this was all about my family. ನಿನ್ ಬಗ್ಗೆ ಹೇಳು ಬ್ರೋ, ನಿಮ್ ಫ್ಯಾಮಿಲಿ ಬಗ್ಗೆ ಹೇಳು ಬ್ರೋ. ನೀನ್ ನನ್ ಬಗ್ಗೆ ಕೇಳಿದ್ರೆ, ನನ್ನ ಹೆಸರು ಅಲೆಕ್ಸ್ ಫರ್ನಾಂಡಿಸ್, ನನ್ನ ತಮ್ಮ ಹೆಸರು ಜಾಯ್ ಫರ್ನಾಂಡಿಸ್. ಇಲ್ಲಿಗೆ ಬರಕ್ ಮುಂಚೆ ನಾವು ಒಂದು ಬಾಡಿಗೆ ಮನೆಯಲ್ಲಿ ಇದ್ವಿ ನಮ್ಮ ಅಪ್ಪ ಅಮ್ಮ ಜೊತೆಲಿ. ಅವತ್ತು ಒಂದು ಘಟನೆ ಆಯ್ತು. ಆ ಘಟನೆ ನಮ್ಮಿಬ್ಬರ ಲೈಫ್ ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಡ್ತು. ದಟ್ ಇನ್ಸಿಡೆಂಟ್ ರೂಯಿನ್ಡ್ our life. ನಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಏನಿತ್ತು, ಆ ಒಂದು ಘಟನೆ ಎಲ್ಲರೂ ತಗೊಂಡೋಗ್ಬಿಡ್ತು. ದಟ್ ಡೇ ವಾಸ್ ಪ್ರಿಟಿ ಡಾರ್ಕ್ ಡೇ ಆಫ್ ಮೈ ಲೈಫ್. ಶುಕ್ರವಾರ ಮಧ್ಯಾಹ್ನ ನನ್ನ ಫೋನ್ ರಿಂಗ್ ಆಗುತ್ತೆ. ಆ ಕಡೆ ಇರೋನು ಹೇಳ್ತಾನೆ, ಮನೆಗೆ ಬೇಗ ಬಾ, ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ. ಫಾರ್ ಅ ಸೆಕೆಂಡ್ I was numb. I was literally numb. ಆಗ ನಾನು ಕಾಲೇಜ್ ಫೈನಲ್ ಇಯರ್ ಅಲ್ಲಿದ್ದೆ, ಜಾಯ್ ಫಸ್ಟ್ ಇಯರ್ ಅಲ್ಲಿದ್ದ. ಮನೆಗೆ ಓಡಿ ಹೋದೆ. Until I reached, everything was done. ಆ ಒಂದು ಇನ್ಸಿಡೆಂಟ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ರು ಹೋದ್ರು. ಸಾರಿ ಬ್ರೋ, I didn't know you had this big pain in your life. ಈ ಊರಲ್ಲಿ ಸ್ವಲ್ಪ ಜಾಗ ಇತ್ತು, ಆ ಜಾಗನ ಸೇಲ್ ಮಾಡಿ ಈ ಮನೆನ ಪರ್ಚೇಸ್ ಮಾಡ್ಕೊಂಡ್ವಿ. And when things happened, we just moved here. Sometimes I think, why should I be alive? I don't have parents to look after when they are old. ಆಗಿದಾಯ್ತು. You can't change things. You accept it and move forward. I accepted my parents' death and left their memories behind. Can you tell any sweet memories of your parents? ನಮ್ಮ ಅಪ್ಪ ಅಮ್ಮ ಇಬ್ರು ಒಂದೇ ಕಂಪ್ನಿ ಕೆಲಸ ಮಾಡ್ತಾ ಇದ್ದಿದ್ದು. ಕೆಲಸ ಮುಗಿಸಿ ವಾಪಸ್ ಬರ್ಬೇಕಾದ್ರೆ ಪ್ರತಿ ದಿನ ಚಾಕ್ಲೇಟ್ ತಗೊಂಡ್ ಬರ್ತಾ ಇದ್ರು. ಇಬ್ರು ಕೂಡ ಚಾಕ್ಲೇಟ್ಗೋಸ್ಕರ ನಾವಿಬ್ರು ಜಗಳ ಮಾಡ್ತಾ ಇದ್ವಿ. ಪ್ರತಿ ಸತಿ ಅವನೇ ಗೆಲ್ತಾ ಇದ್ದ. ಈವನ್ ಡಿಗ್ರಿಯಲ್ಲಿ ಇರ್ಬೇಕಾದ್ರೆ ಕೂಡ ಅಷ್ಟೇ, ನಮ್ಗೆ ಚಾಕ್ಲೇಟ್ ಸಿಗ್ತಾ ಇತ್ತು. ಈ
ಈವನ್ ಬಿಫೋರ್ ದ ಬ್ಲಾಸ್ಟ್ ಆಗೋದಕ್ಕೆ ಹಿಂದಿನ ದಿನ ಕೂಡ ಅಷ್ಟೇ ನಮ್ಗೆ ಚಾಕ್ಲೇಟ್ ಸಿಕ್ಕಿತ್ತು. ಆ ಲಾಸ್ಟ್ ಚಾಕ್ಲೇಟ್ ರ್ಯಾಪರ್ ಏನಿತ್ತು ಇವತ್ತಿಗೂ ನಾನು ಅದನ್ನ ಎತ್ತಿಟ್ಟಿದ್ದೀನಿ. ಬೇಜಾನ್ ಸತಿ ಅವ್ರನ್ನ ನಾನು ನೆನ್ನೆ ಕಳ್ಕೊಂಡೇನೋ ಅನ್ಸುತ್ತೆ. ಕೇಳೋದಿಕ್ಕೆ ಮನೇಲಿ ಜನ ಇಲ್ಲ. ಇಟ್ ಫೀಲ್ಸ್ ಸೋ ಮಚ್ ಲೋನ್ಲಿ ಟು ಬಿ ಲೈಕ್ ದಿಸ್. You don't have shoulders to keep your head and tell your feelings. It feels too hard. In a home, you should have elders to guide you, to teach you lessons, but we don't have them. By the way, what's your sweet memory with your mother? ನಮ್ಮ ಹತ್ರ ದುಡ್ಡಿದೆ ಬ್ರೋ, ಹೆವಿ ದುಡ್ಡಿದೆ ಬ್ರೋ. ಆದ್ರೂ ನಾನು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ಬಾರ್ದು ಅಂತ ಶಿ ವಾಸ್ ವರ್ಕಿಂಗ್. ಶಿ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. ಪ್ರತಿದಿನ ಕೆಲಸದಿಂದ ಬಂದ್ಮೇಲೆ ನನ್ನ ಜೊತೆಲಿ ಕುತ್ಕೊಂಡು ನಾನ್ ದಿನ ಪೂರ್ತಿ ಏನ್ ಮಾಡಿದೆ ಅಂತ ಕೇಳ್ತಾ ಇದ್ರು ಬ್ರೋ. ಇದೇ ತರಾನೇ ನನ್ನ ತಮ್ಮ ಜೊತೆಲಿ ಕುತ್ಕೊಂಡು ಕೂಡ ಕೇಳ್ತಾ ಇದ್ರು ಬ್ರೋ. ನಮ್ಮಮ್ಮಗೆ ಹ್ಯಾಂಡ್ ಸೈನ್ಸ್ ಎಲ್ಲ ಗೊತ್ತಿತ್ತು ಬ್ರೋ. ದಟ್ ವಾಸ್ ದ ಸ್ವೀಟೆಸ್ಟ್ ಮೆಮರಿ ಆಫ್ ಹರ್. ಜಾಯ್ ಇಂದ ನೀನೇನ್ ಎಕ್ಸ್ಪೆಕ್ಟ್ ಮಾಡ್ತೀಯಾ ಬ್ರೋ? ನನಗೆ ನನ್ನ ಮೇಲೆ ನಂಬಿಕೆ ಇದೆ. ನಾನು ಒಳ್ಳೆ ಲೈಫ್ ಕಟ್ಕೊಂತೀನಿ ಅನ್ನೋ ನಂಬಿಕೆ ಇದೆ. ಐ ವಿಲ್ ಅಚೀವ್ ಆಲ್ ದ ಡ್ರೀಮ್ಸ್ ಅಂಡ್ ಐ ವಿಲ್ ಹ್ಯಾವ್ ವಂಡರ್ಫುಲ್ ಲೈಫ್. ಆದ್ರೆ ಜಾಯ್ ಬಗ್ಗೆ ಚಿಂತೆ ಇದ್ದಿದ್ದೆ. ಅವನು ಅವನ ಲೈಫ್ ನ ಹೇಗ್ ಕಟ್ಕೊಂತಾನೋ, ಅವನ ಲೈಫಲ್ಲಿ ಬರೋ ಪ್ರಾಬ್ಲಮ್ಸ್ ಹೇಗ್ ಫೇಸ್ ಮಾಡ್ತಾನೋ ಗೊತ್ತಿಲ್ಲ.